ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ರಾಜ್ ನ್ಯೂಸ್ ಕನ್ನಡ. ನಾನು ನಿಮ್ಮ ಜೊತೆಗಿದ್ದೀನಿ ಫಾರೂಕ್. ಇವತ್ತು ಶಿವಾಜಿನಗರದಲ್ಲಿ ಫುಟ್ಪಾತ್ ವ್ಯಾಪಾರಿಕರು ನೂರಾರು ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ. ಯಾಕೆ ಅಂದ್ರೆ ಇವ್ರದ್ದು ಯಾರೋ ಒಂದು ವಿಡಿಯೋ ಮಾಡ್ತಾರೆ, ಆ ವಿಡಿಯೋ ವೈರಲ್ ಮಾಡ್ತಾರೆ. ಆ ವಿಡಿಯೋ ವೈರಲ್ ಮಾಡಿದ್ಮೇಲೆ ಶಿವಾಜಿನಗರದಲ್ಲಿ ಪೊಲೀಸ್ ಅವರು, ಲ್ಯಾಂಡ್ ಆರ್ಡರ್, ಟ್ರಾಫಿಕ್ ಅವರು ಇವ್ರಿಗೆ ತುಂಬಾ ಹಿಂಸೆ ಕೊಡ್ತಾ ಇದ್ದಾರೆ. ಹಾಗೂ ಇಲ್ಲಿ ವ್ಯಾಪಾರ ಮಾಡಕ್ ಕೊಡ್ತಾ ಇಲ್ಲ ಅನ್ನೋದು ಇವ್ರದ್ದು ಒಂದು ದೊಡ್ಡ ಆರೋಪ. ಬನ್ನಿ ಇವ್ರ ಹತ್ರ ಕೇಳೋಣ ಏನಾಗಿದೆ ಇಲ್ಲಿ ಅಂತ. ಸರ್, ಏನಾಗಿದೆ ಸರ್ ಇಲ್ಲಿ? ಸರ್, ನಾವು ಸುಮಾರು 25 ವರ್ಷದಿಂದ ನಾನು ವ್ಯಾಪಾರ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಇದೇ ನಮ್ಮ ಶಿವಾಜಿನಗರದಲ್ಲಿ ಸುಮಾರು 30 ವರ್ಷದಿಂದ 45 ವರ್ಷದಿಂದ 50 ವರ್ಷ ಕ್ರಾಸ್ ಮಾಡಿ ವ್ಯಾಪಾರ ಮಾಡ್ತಾ ಇರುವಂತಹ ವೃದ್ಧರು ಕೂಡ ಇದ್ದಾರೆ, ಹ್ಯಾಂಡಿಕ್ಯಾಪ್ಸ್ ಇದ್ದಾರೆ, ಲೇಡೀಸ್ ಇದ್ದಾರೆ. ಇಷ್ಟೆಲ್ಲ ಇರುವಾಗ ಇವಾಗ ರೀಸೆಂಟಾಗಿ ನೋಡಿ, ವರ್ಷ ಇಲ್ಲಿ ಸೆಂಟ್ ಮೇರಿಸ್ ಫೀಸ್ಟ್ ನಡೆಯುತ್ತೆ ಬೆಸಿಲಿಕಾ ಚರ್ಚ್ ಒಳಗಡೆ. ಸೊ ಅದರಲ್ಲಿ ನಮಗೆ MLA ಅವರು ಒಂದು ಆರ್ಡರ್ ಮಾಡ್ತಾರೆ, 10 ದಿನ ಇಲ್ಲಿ ಫಂಕ್ಷನ್ ನಡೆಯುತ್ತೆ, ತಾವು ತಮ್ಮ ಅಂಗಡಿಗಳನ್ನ ತೆಗೆದುಬಿಡಿ ಅಂತ ಹೇಳ್ಬಿಟ್ಟು. ವರ್ಷ ನಾವು ಅದನ್ನು ತಗೊಂಡು ಆ ದಿನಗಳ ರಜೆ ಹಾಕ್ಕೊಂಡು ಇಲ್ಲ ಮಧ್ಯಾಹ್ನವರೆಗೂ ಏನೋ ಒಂದು ಮಾಡಿಕೊಂಡು ಈ ರೀತಿ ನಮ್ಮ ಜೀವನನ ನಾವು ನಡೆಸ್ಕೊಂಡು ಬರ್ತಾ ಇದ್ದಿದ್ದು. ಆದರೆ ಈ ಸಲ ಏನಾಗಿದೆ, ಈ ಸೆಂಟ್ ಮೇರಿಸ್ ಫೀಸ್ಟ್ ಹಬ್ಬ ನಡೆಯೋ ಟೈಮ್ನಲ್ಲಿ ವ್ಯಾಪಾರಿಗಳು ಅವರು ಟೈಮ್ ಕ್ರಾಸ್ ಆದಾಗ ಏನಾಗುತ್ತೆ, ಅವರು ಪೊಲೀಸವ್ರು ಬಂದು ತೆಗೆಸ್ತಾರೆ. ಆರ್ಡರ್ ಆಗಿರುತ್ತೆ ಅವರಿಗೆ, MLA ಸಾಹೇಬ್ರು ಹೇಳಿರ್ತಾರೋ ಇಲ್ಲ ಸರ್ಕಲ್ ಇನ್ಸ್ಪೆಕ್ಟರ್ ಹೇಳಿರ್ತಾರೋ, ಅವರಿಗೆ ಒಂದು ಆರ್ಡರ್ ಆಗಿದೆ, ಅದ್ರ ಮುಖೇನ ಅವ್ರು ಬಂದು ತೆಗೆಸ್ತಾ ಇರ್ತಾರೆ. ಅಂಥ ಸಮಯದಲ್ಲಿ ಇವರು ಅಲ್ಲಿಂದ ಬರೋ ಟೈಮ್ನಲ್ಲಿ ಆ ರೀತಿ ಆಯಿತು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅವರು ಅದಕ್ಕೆ ಒಂದು ವಿಡಿಯೋ ಮಾಡ್ತಾರೆ. ವಿಡಿಯೋ ಮಾಡಿ ರಿಜ್ವಾನ್ ಅರ್ಷದ್ ಅವರಿಗೆ ಏನೇನೋ ತುಂಬಾ ಸಿದ್ದಿಕ್ ಸುಹೇಲ್ ಸೇಠ್ ಅಂತ ಹೇಳ್ಬಿಟ್ಟು ಇವ್ರ ಹೆಸರು. ರಸೂಲ್ ಮಾರ್ಕೆಟ್ ಒಳಗಡೆ ಇವ್ರದ್ದು ಅಂಗಡಿ ಇದೆ. ಪ್ಲಾಸ್ಟಿಕ್ ಕವರ್ಸ್ ಅದು ಇದು, ಈ ಒಂದು ಪ್ಲಾಸ್ಟಿಕ್ ಕಪ್ಗಳು, ಫೆನೈಲ್ ಅದು ಇದು ಎಲ್ಲ ಮಾರ್ತಾ ಇದಾರೆ ಇವರು. ಏನಾದ್ರು ನಿಮ್ಮ ಸಂಘಟನೆಗೆ ಏನಾದ್ರು ಮೆಂಬರ್? ಇಲ್ಲ, ಖಂಡಿತ ಏನಿಲ್ಲ. ನಮ್ಗೆ ಇವರು ಈ ವಿಡಿಯೋ ವೈರಲ್ ಆದ್ಮೇಲೂ ಇವ್ರು ಯಾರಂತ ನಮ್ಗೆ ಗೊತ್ತಿಲ್ಲ. ವಿಡಿಯೋ ವೈರಲ್ ಆದ್ಮೇಲೂ ಸಹ ಇವ್ರು ಯಾರು ಅಂತ ಗೊತ್ತಿಲ್ಲ. ನಾವಿವತ್ತು ಈ ದಿನ ಇವ್ರಿಗೆ ಈ ರೀತಿ ಆಗಿದೆಯಲ್ಲ, ನಿಮ್ಮಿಂದ ಅದು 10 ದಿನ ಆದ್ಮೇಲೆ ನಾವು ಮತ್ತೆ ನಮ್ಮ ವ್ಯಾಪಾರಗಳನ್ನ ಯಥಾಸ್ಥಿತಿಯಲ್ಲಿ ಮುಂದುವರಿಸಬೇಕಾಗಿತ್ತು. ಸೋಮವಾರ ಬೆಳಿಗ್ಗೆ ಬಂದು ಅಂಗಡಿ ಹಾಕಿದ್ರೆ ಟ್ರಾಫಿಕ್ ಅವರು ಮತ್ತೆ ಈ ಲ್ಯಾಂಡ್ ಆರ್ಡರ್ ಅವರು ಎಲ್ಲರೂ ಸೇರಿ ನಮ್ಮನ್ನ ತೆಗೀರಿ, ಈ ತರ ಆರ್ಡರ್ ಆಗಿದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದು ಆಮೇಲೆ ಸ್ವಲ್ಪ ಹುಡುಕಿದ್ರೆ ಆ ವಿಡಿಯೋ ಸಿಗುತ್ತೆ ನಮಗೆ. ಅದೆಲ್ಲ ನೋಡಿದ್ರೆ ಇವ್ರು ಯಾರಂತ ಹುಡ್ಕೊಂಡು ಈ ದಿನ ಇಲ್ಲಿಗೆ ಬಂದಿದ್ದೀವಿ ನಾವು. ಇಲ್ಲಿ ಬಂದ್ರೂ ನಾವು ರಸೂಲ್ ಮಾರ್ಕೆಟ್ ಅಲ್ಲಿ ಅವ್ರದ್ದು ಯಾವ ಅಂಗಡಿ ಹೇಳ್ಬಿಟ್ಟು ನಮಗೆ ಗೊತ್ತಿಲ್ಲ. ಯಾವ್ದು ಅಂಗಡಿ ಅಂತ ಹುಡುಕಿ ಆ ಬೋರ್ಡ್ ನೋಡಿ ನಾವು ಅಲ್ಲಿ ನಿಂತು ಅವ್ರಿಗೆ ಕೇಳಿದ್ರೆ ಇಲ್ಲ ಅವರು ಅಂಗಡಿಲಿ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರ ಮಗ ಹೇಳ್ತಾನೆ. ಆಮೇಲೆ ಅವ್ರಿಗೆ ಫೋನ್ ಮಾಡಿ ಅಂದ್ರೆ ಫೋನ್ ತೆಗೆಯೋದಿಲ್ಲ. ಈಗ ಒಂದು ನಿಮಿಷ, ವಿಡಿಯೋ ಏನಂತ ಹಾಕಿದ್ದಾರೆ, ಆ ವಿಡಿಯೋಯಿಂದ ನಿಮ್ಗೆ ಆಗಿದ್ದ ಸಮಸ್ಯೆ ಏನು ಸರ್? ವಿಡಿಯೋದಲ್ಲಿ ಅವ್ರೇನು ಹೇಳ್ತಾ ಇದ್ದಾರೆ, ಫುಟ್ಪಾತ್ ವ್ಯಾಪಾರಿಗಳಿಗೆ ನೀವು ತೊಂದರೆ ಕೊಡ್ತಾ ಇದ್ದೀರಾ, ಅವ್ರ ಹೊಟ್ಟೆ ಮೇಲೆ ಹೊಡಿತಾ ಇದ್ದೀರಾ, ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಅವ್ರು ಹೇಳಿದ್ದಾರೆ. ತುಂಬಾ ಅದನ್ನ ವಿವರವಾಗಿ ಸುಮಾರು ಒಂದು 8 ನಿಮಿಷ 7 ಗಂಟೆ 7 ನಿಮಿಷ 58 ಸೆಕೆಂಡ್ MLA ವಿರುದ್ಧ MLA ಅವರು ಅಂತ ಆ ವಿಡಿಯೋ ಅಲ್ಲಿ ವಿರುದ್ಧ ಈ ತರ ಮಾಡಬೇಡಿ ಅಂತ ಅವ್ರಿಗೆ ಇವಾಗ ನಮ್ಮ ಇದರಲ್ಲಿ ಬದವಾ ಮಾಡ್ತಾ ಇದಾರೆ. ಈ ತರ ಮಾಡಬೇಡಿ, ನೀವು ಚೆನ್ನಾಗಿರಲ್ಲ ಹಂಗೆ ಆ ವಿಡಿಯೋ ಅಲ್ಲಿ ಆ ರೀತಿ ಹೇಳ್ತಾ ಇದಾರೆ. ಆಮೇಲೆ ನಾವು ಇವಾಗ ಅಂಗಡಿ ಒಳಗಡೆ ಹೋಗಿ ಅವ್ರಿಗೆ ಫೋನ್ ಮಾಡಿದಾಗ ಫೋನ್ ತೆಗಿಲಿಲ್ಲ. ಆಮೇಲೆ ಅವ್ರು ಫೋನ್ ಮಾಡಿದಾಗ ವಿಚಾರ ತಿಳಿಸಿದ್ರೆ ಅವ್ರಿಗೆ ಏನಂತ ಹೇಳ್ಬಿಟ್ಟು ವಿಚಾರ ಗೊತ್ತಾಯ್ತು. ನೀವು ಯಾಕೆ ಈ ತರ ಮಾಡಿದ್ರಿ, ಈ ತರ ವಿಡಿಯೋ ಮಾಡಿ ಇವತ್ತು ನಮ್ಮ ಇಷ್ಟು ಜನರ ಹೊಟ್ಟೆಗೆ ತಣ್ಣೀರ್ ಬಟ್ಟೆ ಕಟ್ಟಿದಿರಲ್ಲ ಅಂತ ಹೇಳ್ಬಿಟ್ಟು ಕೇಳಿದ್ರೆ ಅವ್ರು ಹೇಳ್ತಾ ಇದಾರೆ, ಅವರು ಕಪ್ಪು ಏನ್ ಅದೆಲ್ಲ ಮಾರ್ತಾ ಇದಾರಲ್ಲ ನಮ್ಮ ಬೀದಿ ವ್ಯಾಪಾರಿಗಳು ತಗೊಳ್ತಾ ಇದಾರಂತೆ. ಅವ್ರದ್ದು ಅಂಗಡಿ ಇಲ್ದಂಗಾಗಿ ಇವ್ರದ್ದು ವ್ಯಾಪಾರ ಕಡಿಮೆ ಆಯ್ತು ಅಂತ ಹೇಳ್ಬಿಟ್ಟು ಇವತ್ತು ಹೇಳ್ತಾ ಇದಾರೆ ಅವರು ಫೋನಲ್ಲಿ. ಆ ವಿಷಯ ಇವತ್ತು ಈ ವಿವರವಾಗಿ ಈಗ ಹೊರಗಡೆ ಬಂದಿದೆ. ಅವ್ರದ್ದು ವ್ಯಾಪಾರ ನಡೀತಾ ಇಲ್ಲ ಅಂತ ಹೇಳ್ಬಿಟ್ಟು ಅದನ್ನ ಎತ್ತಿ ನಮ್ಮ ಮೇಲೆ ಕಟ್ಟಿ ಅವರು MLA ವಿರುದ್ಧ ಮಾತಾಡಿದ್ದಾರೆ. ನಾವೇನ್ ಹೇಳ್ತಾ ಇದೀವಿ ಅಂತ ಹೇಳಿದ್ರೆ, ಆ ರೀತಿ MLA ಸಾಹೇಬರು ಸುಮಾರು 6 ವರ್ಷದಿಂದ ಇಲ್ಲಿ ಈ ಕ್ಷೇತ್ರಕ್ಕೆ ಅವರು MLA ಆಗಿದ್ದಾರೆ. ಅವ್ರು ಬಂದಾಗ ನಾವು ಹೊಸದಾಗಿ ಲಾಕ್ಡೌನ್ ಮುಗಿತಿದ್ದಂಗೆ ಅವ್ರ ಹತ್ರ ಹೋಗಿ, ಲಾಕ್ಡೌನ್ ಅಂತ ಹೇಳ್ಬಿಟ್ಟು ಇಲ್ಲಿ ಆಸ್ಪತ್ರೆ ಆ ಕಡೆ ಈ ಕಡೆ ವ್ಯಾಪಾರಕ್ಕೆ ನಮ್ಗೆ ಸೇರಿಸ್ತಾ ಇರಲಿಲ್ಲ. ನಾವು ಹೋಗಿ ಅವರಿಗೆ ಕೇಳಿದಾಗ ಅಲ್ಲೊಂದು ಮೀಟಿಂಗ್ ಆಯ್ತು. ಆಮೇಲೆ ವಿಧಾನಸೌಧ ಕರೆಸ್ಕೊಂಡು ಅಲ್ಲಿ ವ್ಯವಸ್ಥೆ ಮಾಡಿ ವಿನಯ್ ಶ್ರೀನಿವಾಸ್ ಅಂತ ಹೇಳ್ಬಿಟ್ಟು ಲಾಯರ್ ಆಗಿದ್ದಾರೆ, ಅವರು ಬಂದಿದ್ರು ನಮ್ಮ ಜೊತೆನಲ್ಲಿ. ಅವರೆಲ್ಲ ನಮ್ಮ ಒಕ್ಕೂಟ ಇದೆ, ಅದ್ರ ಜೊತೆಯಾಗಿ ನಾವು ಸಂಘಟಕರಾಗಿ ಎಲ್ಲ ಹೋಗಿ ಅಲ್ಲಿ ವಿಧಾನಸೌಧದಲ್ಲೂ ಮತ್ತೆ ಮನೆ ಹತ್ರನೂ ಮಾತಾಡಿದಾಗ ಅವರೇ ಸ್ವತಃ ನಮಗೆ ಪರ್ಮಿಷನ್ ಕೊಟ್ಟು ಇವಾಗ ತನಕ ಮುಂದುವರಿಸ್ಕೊಂಡು ಬಂದಿದ್ದೀವಿ. ಯಾವ್ದು ಎವ್ರಿ ಇಯರ್ ಅವರು ನಮಗೆ ಈ ತರ ಹೇಳಿದಾಗ ನಾವು ಅಂಗಡಿಗಳನ್ನ ತೆಕ್ಕೊಳ್ಳೋದು ಏನೋ ಒಂದು ಮಾಡ್ತಾ ಇದ್ದೋ, ಆಮೇಲೆ ಮತ್ತೆ ಯಥಾ ಪ್ರಕಾರ ನಡೀತಾ ಇತ್ತು. ಆದ್ರೆ ಇವಾಗ ಬಿಡ್ತಾ ಇಲ್ಲ. ನಾವು MLA ಸಾಹೇಬ್ರಿಗೆ ಕೇಳೋದು ಏನಂತ ಹೇಳಿದ್ರೆ, ನಾವು ಈ ಕೆಲಸ ನಮ್ಮ ಕಡೆಯಿಂದ ಹೋಗಿ ಅವ್ರಿಗೆ ಹೇಳಿ ಮಾಡಿಸಿದ್ದಾಗ್ಲಿ, ಇಲ್ಲ ನಾವು ಅವರಿಗೆ ವಿಷಯ ತಿಳಿಸಿದ್ದಾಗ್ಲಿ, ಅವ್ರು ಯಾರಂತಾನೆ ನಮಗೆ ಗೊತ್ತಿಲ್ಲ. ಇವತ್ತು ನಾವು ಹುಡ್ಕೊಂಡು ಬಂದಿದ್ದೀವಿ. ದಯವಿಟ್ಟು ನೋಡಿ, ನಮಗೆ ಮತ್ತೆ ವ್ಯಾಪಾರ ಮಾಡಲಿಕ್ಕೆ, ನಮ್ಮ ಜೀವನ ಸಂಸಾರ ನಡೆಸಲಿಕ್ಕೆ, ನಮ್ಮ ಮನೆ, ನಮ್ಮ ತಾಯಿ ತಂದೆ ಮಕ್ಕಳು ಸ್ಕೂಲ್ ಫೀಸ್
ಡೈಲಿ ಮನೆ ಬಾಡಿಗೆ. ಏನ್ ಮನೆ ಬಾಡಿಗೆ ಎಲ್ಲ ಇದೆ. ಮತ್ತೆ ಮಿಡ್ ಟರ್ಮ್ ಎಕ್ಸಾಮ್ ನಡೀತಾ ಇದೆ. ಎಕ್ಸಾಮ್ಗಳದ್ದು ಇದು ಬ್ಯಾಲೆನ್ಸ್ ಫೀಸ್ಗಳಿದ್ರೆ ಮತ್ತೆ ಸ್ಕೂಲ್ಗಳಿಗೆ ಸೇರಿಸೋದಿಲ್ಲ. ಎಕ್ಸಾಮ್ ಕಷ್ಟ ಆಗುತ್ತೆ ಮಕ್ಕಳಿಗೆ. ಸೊ ಹಾಗಾಗಿ ನಾವು ರಿಕ್ವೆಸ್ಟ್ ಮಾಡ್ತೀವಿ MLA ಸಾಹೇಬರಿಗೆ, ನಮ್ಗೆ ಇದು ಬಿಟ್ರೆ ದಯವಿಟ್ಟು ಬೇರೆ ನಮ್ಗೆ ಏನೂ ಇಲ್ಲ ಸರ್. ನಾಳೆಯಿಂದಾನೆ ವ್ಯಾಪಾರ ಮಾಡ್ಲಿಕ್ಕೆ ಅವಕಾಶ ಮಾಡ್ಕೊಡ್ಬೇಕು. ಇದರಲ್ಲಿ ನಮ್ದು ಯಾವುದೇ ರೀತಿ ಕೈ ಇಲ್ಲ. ಹೌದು, ನಮ್ಮಿಂದ ಏನಾದ್ರೂ ಸುಮಾರು ಒಂದು 10 ರೀತಿ ತಪ್ಪಾಗಿರ್ಬೋದು, ಇಲ್ಲ ಅಂತ ಹೇಳಿಲ್ಲ. ಈ ರೀತಿ ತಪ್ಪು ಮಾಡ್ತಾ ಇದ್ದೀರಾ ಅಂತ ನಮ್ಗೆ ಕರೆಸಿ ಹೇಳಿ, ನಾವು ಅದನ್ನ ತಿದ್ಕೊಳ್ತೀವಿ. ಅದಕ್ಕೆ ನಾವು ತಯಾರಿದ್ದೀವಿ. ದಯವಿಟ್ಟು ನಮ್ಮ ಹೊಟ್ಟೆ ಮೇಲೆ ಹೊಡಿಬೇಡಿ ಅಂತ ಹೇಳ್ಬಿಟ್ಟು ನಾವು MLA ಸಾಹೇಬರಿಗೆ ಈ ಸಮಯದಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದೀವಿ. ನಾವು ಮೊದಲಿಂದಾನು ಇದೇ ನಾವು ಇವ್ರಿಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀವಿ. ಮತ್ತೆ ಈ ರೀಸೆಂಟ್ ಆಗಿ ಏನು ಎಲೆಕ್ಷನ್ ಆಯಿತು, MP ಎಲೆಕ್ಷನ್, ಅದರಲ್ಲೂ ಸಹ ನಾವು ಸಪೋರ್ಟ್ ಮಾಡಿದ್ದೀವಿ. ಸೊ ನಾವು ಕೇಳೋದೇನಂದ್ರೆ, ದಯವಿಟ್ಟು ನಮ್ಮ ಹೊಟ್ಟೆ ಮೇಲೆ ಹೊಡಿಬೇಡಿ, ದಯವಿಟ್ಟು ನಮಗೆ ನಮ್ಗೂ ವ್ಯಾಪಾರ ಇದು ಮಾಡ್ಲಿಕ್ಕೆ ಬಿಟ್ರೆ ಬೇರೆ ಅವಕಾಶ ಯಾವ್ದೂ ಮಾಡಿಕೊಡಿ ಅಂತ ಹಾ, ಅವಕಾಶ ಕೇಳ್ಕೊಳ್ತಾ ಮಾಡ್ಕೊಡಿ. ರಿಕ್ವೆಸ್ಟ್ ಮಾಡ್ತಾ ನಾನು MLA ಅವರಿಗೆ ನನ್ನ ಮಾತನ್ನ ಮುಗಿಸ್ತೀನಿ.